ರೆಗ್ಯುಲರ್ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಕಾಪರ್ ವೈರ್ ಹಾಕಿ ರನ್ ಮಾಡಿದ್ರಲ್ಲ ಪ್ರೀವಿಯಸ್ಲಿ ಇವ್ರು ಹೆಂಗಿತ್ತು ರೆಗ್ಯುಲರ್ ನಾನು ಅದು ಬಿಚ್ಚಾಕಿದ್ರಲ್ಲ ಇದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅಂತ ವೈರಲ್ಲಿ ಟೆಕ್ನಿಷಿಯನ್ ರನ್ ಮಾಡಿಸಿ ಹೋಗಿದ್ದನ್ನ ಇಲ್ಲಿ ವೋಲ್ಟೇಜ್ ಡ್ರಾಪ್ ಆಗಿದ್ದಕ್ಕೆ ಇವರು ಕಾಪರ್ ವೈರ್ ದಪ್ಪನೇದು ಸಿಂಗಲ್ ಸ್ಟ್ಯಾಂಡ್ ಯಾವ್ದು ವೈಂಡಿಂಗ್ ವೈರ್ ಇರುತ್ತಲ್ಲ ಅದು ಹಾಕಿದ್ರು ನೋಡ್ರಿ ಅಲ್ಲಿ ಕಾಣಿಸ್ತಲ್ಲ ಈಗ ನೋಡುವಲ್ಲ ಅದು ಅದೇನೆ ಸಪ್ಲೈ ಸರಿ ಇದೆ ನನಗೆ ತೋರಿಸಿ ವೋಲ್ಟೇಜ್ ಈಗ ಹಳೆ ಕಾಲದಲ್ಲಿ ನೀವು ಸಿಂಗಲ್ ಸ್ಟ್ಯಾಂಡ್ ಹಾಕಿದ್ರಲ್ಲಪ್ಪ ವೈಂಡಿಂಗ್ ವೈರ್ ಆ ವೈಂಡಿಂಗ್ ವೈರ್ ಹಾಕಿ ಮೋಟರ್ ತಿರುಗ್ತದೆ ವೈಂಡಿಂಗ್ ನಾವ್ ಹಾಕಿದ್ವಾ ನೀವಂದ್ರೆ ನಿನ್ ಭೂತ ಹಾಕ್ತೇನೋ ಹಂಗಾರೆ ಕೇಳು ಇಲ್ಲಿ ವೈಂಡಿಂಗ್ ವೈರ್ ಕೇಳಿ ಕೇಳಿ ಅದು ಸುಟ್ಟೋಗಿತ್ತು ಇನ್ನು ಹೈ ವೋಲ್ಟೇಜ್ ಬಂತು ಅದಕ್ಕಿಂತ ಹೈ ವೋಲ್ಟೇಜ್ ಅದು ಸುಟ್ಟೋಗಿತ್ತು ವೈಂಡಿಂಗ್ ವೈರ್ ಹೆಂಗಿರುತ್ತೆ ವಾಟರ್ ರೆಸಿಸ್ಟೆನ್ಸ್ಗೆ ಅಂತ ಅಂದ್ಬಿಟ್ಟು ವೈಟ್ ಕಲರ್ ಏನೇನ್ ಕೋಟಿಂಗ್ ಇರುತ್ತಲ್ಲ ಅದನ್ನೆಲ್ಲ ಉಜ್ಜಿ 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 ಇಲ್ಲೇ ಇದೆಯಲ್ಲ ಇಲ್ಲಿ ನನ್ನ ಹತ್ರನೇ ಇವ್ರು ಇದಿಸ್ಕೊಂಡ್ರು ಅದಕ್ಕೇನಂತಾರೆ ಸಾಲ್ಟ್ ಪೇಪರ್ ಅಲ್ಲಿ ಉಜ್ಜಿ ಇಲ್ಲೇ ಎಲ್ಲಾರ ಬಿದ್ದಿರ್ತದೆ ನೋಡಂದಿರ್ರಿ ಉಜ್ಜಿ ಆಮೇಲೆ ಕನೆಕ್ಟ್ ಮಾಡಿ ಆಮೇಲೆ ಮಾಡ ಸ್ವಿಚ್ ಆನ್ ವರ್ಕ್ ಆಗುತ್ತೆ ನಾನ್ ಮಾಡಿರೋ ವೈಂಡಿಂಗು ಅಂತ ಕೃಷ್ಣಣ್ಣ ಅಂತ ಹೇಳೋ ಪ್ರೆಸಿಡೆಂಟು ನಮ್ಮ ಅವ್ರದ್ದು ಇದನ್ನ ತಗೊಂಡು ಅಡ್ವೈಸ್ ತಗೊಂಡು ಇವರು ನನ್ನ ಮೋಟರ್ನ ಫೈನಲ್ಲಿ ರನ್ ಮಾಡಿ ಹೋಗಿದ್ರು ಈಗ ಬಂದು ಹೇಳ್ತಿದ್ದಾರೆ ನೀನೇ ಹಾಕೊಂಡೆ ವೈರು ಅಂತ ದೇವ್ರೆ ಅದನ್ನೆಲ್ಲ ಮಾಡಕ್ ನನಗ್ ಬರುತ್ತಾ ಇಲ್ಲಾರ ಅದೇನಂತಾರೆ ವೈಟ್ ವೈರು ಏನಿರುತ್ತಲ್ಲ ಅದನ್ನ ಇವ್ರು ಸ್ಕಿನ್ ಮಾಡಿ ಆಮೇಲೆ ಉಜ್ಜಿ ಬರೀ ಸ್ಕಿನ್ ಮಾಡಿದ್ರೆ ಆಗಂಗಿಲ್ಲ ಅದು ಒಳಗಡೆ ಡಬಲ್ ಇರ್ತದೆ ಅದಕ್ಕೇನಂತಾರೆ ಅದು ವಾಟರ್ ರೆಸಿಸ್ಟೆಂಟ್ ವೈರ್ ಅಲ್ವಾ ಅದು IP ಸೆಟ್ ಒಳಗಡೆ ವೈಂಡಿಂಗ್ ವೈರಿಗೆ ಹಾಕೋದು ಆ ವೈರ್ನ ಉಜ್ಜಿ ಮೂರೂ ಫ್ಯೂಸಿಗೆ ಹಾಕದ ಮೇಲ್ಗಡೆ ಅಷ್ಟೇನೆ ನನ್ನ IP ಸೆಟ್ ವರ್ಕ್ ಆಗಿದ್ದು ಈಗಲೂ ಅದನ್ನ ಮಾಡಿದ್ರೆ ಇವರು ಹಂಗೆ ವರ್ಕ್ ಆಗುತ್ತೆ ಆದ್ರೆ ಅದು ಇಲ್ಲಿಗಲ್ ವೇ ಆಫ್ ರನ್ನಿಂಗ್ ದ ಮೋಟರ್ ಅಂದ್ರೆ ಇನ್ಸೆಕ್ಯೂರ್ ವೇ ಆಫ್ ರನ್ನಿಂಗ್ ಎನಿ ಮೋಟರ್ IP ಸೆಟ್ ಆಯ್ತಾ ಈಗಲೂ ಅಷ್ಟೇ ಇದು ಲೋ ವೋಲ್ಟೇಜ್ ಇರೋದಕ್ಕೇನೆ ಇದು ಹಿಂಗ ಆಗೋದು ಅದು ಎಷ್ಟು ಸಣ್ಣ ವೈರ್ ಹಾಕ್ಬೇಕು ಫ್ಯೂಸಿಗೆ ಆ ವೈರ್ ಹಾಕಿದ್ರೆ ವರ್ಕ್ ಆಯ್ತಿಲ್ಲ ಇವ್ರು ಮುಂದಗಡೆ ನೋಡಿದ್ರೆ ಈಗ ಇನ್ನೂ ನೋಡಿದ್ವಲ್ಲ ಹಿಂದಗಡೆ ವಿಡಿಯೋದಲ್ಲಿ ಹಂಗೆ ಕೇಬಲ್ ಹೋಗಿಲ್ಲ ನಿಮ್ಮದು ಈಗ ನೀವು ಅದನ್ನ ಹಾಕಿ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಹಂಗೆ ಮಾಡಿ ಮೋಟರ್ ವರ್ಕ್ ಆಗುತ್ತೆ ಇವ್ರು ಏನು ತೋರ್ಸೋದಿಲ್ಲ ವೋಲ್ಟೇಜ್ ಎಷ್ಟಿದೆ ಅಂತ ಅಲ್ಲಿ ಭುವನೇಶ ನೀನು ಮಾತಾಡಬೇಡ ಲಾಸ್ಟ್ ಟೈಮ್ ನಿನ್ನ ಎಕ್ಸಿಸ್ಟೆನ್ಸ್ ಅಲ್ಲೇ ಸಂತೋಷ ಅನ್ನೋನು ಬಂದ್ಬಿಟ್ಟು ವೋಲ್ಟ್ ಮೀಟರ್ ಮುರಿದು ಬಿಸಾಕಿ ಹೋಗಿರೋದು ಕೇಳು ಇಲ್ಲಿ ಬ್ಲಾಸ್ಟ್ ಆಗಿತ್ತಲ್ಲ ಇದು ಬ್ಲಾಸ್ಟ್ ಆಗಿ ಇದ್ರ ಕವರು ಇದಕ್ಕಿದೆಯಲ್ಲ ಕವರು ಅದೇ ತರ ಕವರು ಇದಕ್ಕೂ ಇತ್ತು ಇದು ಇವ್ರ ಕಡೆಯಿಂದ ಬಂದ ವೋಲ್ಟೇಜ್ ಇಲ್ಲಿ ಕೇಳು ಅದು ಇದ್ರ ಕವರ್ ಇದೆಯಲ್ಲ ಅದು ಇಲ್ಲಿ ದೂರದಲ್ಲಿ ಬಂದು ಬಿದ್ದಿತ್ತು ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು ನೋಡನಲ್ಲಿ ಅಂದ್ರೆ ಇವ್ರ ಕಡೆಯಿಂದ ಬಂದ ವೋಲ್ಟೇಜ್ ಅಂತದ್ದು ಆಯ್ತಾ ಯಾರೋ ಕಳ್ಳರು ಮಾಡಿರೋದು ಬೇಕು ಅಂತ ಕೇಬಲ್ ಎಕಡೆಗೂ ಹೋಗಿಲ್ಲ ಕೇಬಲ್ ನೆಟ್ಗೆ ಇದೆ ನೋಡ್ಕೊಂಬಂದೆ ನಾನು ಕಷ್ಟಪಟ್ಟು ಹೋಗಿ ನೋಡ್ಕೊಂಬಂದೆ ಎಲ್ಲೂ ಹೋಗಿಲ್ಲ ನಾನು ನೋಡ್ಕೊಂಬಂದೆ ಕಂಟಿನ್ಯೂಟಿ ಚೆಕ್ ಮಾಡು ನೀನು ಆಯ್ತು ಕೇಬಲ್ ಹೋಗಿದ್ರೆ ಕಂಟಿನ್ಯೂಟಿ ಗೊತ್ತಾಗುತ್ತೆ ಅಲ್ಪ ಕಂಟಿನ್ಯೂಟಿ ಚೆಕ್ ಮಾಡಿದ್ರೆ ಕೇಬಲ್ ಹೋದ್ರೆ ಗೊತ್ತಾಯ್ತಲ್ಲಪ್ಪ ಹಾ ಬರ್ರಿ ಸರ್ ಬರ್ರಿ ನಾನು ಪೊಲೀಸರನ್ನು ಕರೆದಿದ್ದೆ ನೋಡ್ರಿ ಈ ಸೆಸ್ಕಿನ್ ಜನ ಮಾಡ್ತಿರೋ ಕಳ್ಳ ವ್ಯವಹಾರನ ಚೆಕ್ ಮಾಡಕ್ಕೆ ಅಂತ ಅನ್ಬಿಟ್ಟು ಪೊಲೀಸರು ಹೆಂಗೋ ನಂಗೆ ಕೊಣನೂರಿಂದ ಬಂದಿದ್ರಲ್ವೇನ್ರಿ ಸರ್ ನೋಡ್ರಿ ಚೀಫ್ ಇಂಜಿನಿಯರ್ ಆರ್ಡರ್ ಮಾಡಿದ್ರೆ ಬೆಳಗ್ಗೆ ಇವ್ರು ಇಷ್ಟೊತ್ತಿಗೆ ಬಂದವ್ರು ಇಲ್ಲಿ ಕೇಳಿ ಬೆಳಗ್ಗೆನೆ ಆರ್ಡರ್ ಮಾಡೋ ಚೀಫ್ ಇಂಜಿನಿಯರ್ ಇನ್ನ 3/4 ಗಂಟೆ ಒಳಗಡೆ ಪವರ್ ಸಪ್ಲೈ ಹೊರಟೋಗುತ್ತೆ ಈಗ ಹೇಳ್ತಿದ್ದಾರೆ ಇವರು ಫ್ಯೂಸ್ ವೈರ್ ಈಗ ಕರೆಕ್ಟ್ ನಾರ್ಮಲ್ ಫ್ಯೂಸ್ ವೈರ್ ತಗೊಂಡ್ಬಂದು ಈಗ ಹಾಕ್ತಾ ಇದ್ದಾರೆ ಮೋಟರ್ ವರ್ಕ್ ಆಯ್ತಿಲ್ಲ ಈಗ ಹೇಳ್ತಾರೆ ನಿಮ್ಮದೇ ಕಡೆ ಎಲ್ಲ ಪ್ರಾಬ್ಲಮ್ ಲಾಸ್ಟ್ ಟೈಮ್ ಹಿಂಗೆ ಮಾಡ್ತಿದ್ದ ಎವ್ರಿ ಟೈಮ್ ಹಿಂಗೆ ಮಾಡೋದಿವ ಆಮೇಲೆ ದಪ್ಪದ ವೈರ್ ಹಾಕೋದು ದಪ್ಪದ ವೈರು ಅವಾಗ ಲೋ ವೋಲ್ಟೇಜ್ ಇದ್ದಾಗ ಸ್ವಲ್ಪ ಜಾಸ್ತಿ ದಪ್ಪದ ವೈರ್ ಹಾಕ್ದವಾಗ ಆ ಲೋ ವೋಲ್ಟೇಜ್ ಪ್ರಾಬ್ಲಮ್ ಏನಿತ್ತಲ್ಲ ಅದನ್ನ ಸೆಟ್ರೈಟ್ ಮಾಡ್ಬಿಟ್ಟು ಹೆಂಗೋ 1/4 ಗಂಟೆ ತನಕ ಮೋಟರ್ ರನ್ ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಓಡಾಗಿದ್ರು ಇವರು ಈಗ ಜನರಲ್ ಎಲೆಕ್ಷನ್ ಆದ್ಮೇಲೆ ಎಷ್ಟು ಬೋರ್ವೆಲ್ ಟ್ಯಾಪ್ ಮಾಡವ್ರೆ ಅಂತ ಹೇಳಿದ್ರೆ ಅನ್ಬಿಲೀವಬಲ್ ಲೆವೆಲ್ ಟ್ಯಾಪ್ ಮಾಡವ್ರೆ ಈಗ ಅವೆಲ್ಲ ಬೇಕಾಗಿಲ್ಲ ಈಗ ಕಂಟಿನ್ಯೂಟಿ ಉಂಟಾ ಈಗಿನ ಮತ್ತೆ ನಾ ಯಾಕೆ ಕೇಳಿದೆ ಕೇಬಲ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಅಂತ ನೀನು ಏನು ಕೇಳಿದೆ ಕೇಬಲ್ ಡ್ಯಾಮೇಜ್ ಆಗಿರ್ತದೆ ಅಂತ ಯಾಕೆ ಹೇಳಿದೆ ಆಯ್ತು ಪಿಕ್ಚರ್ ಸ್ಟಾರ್ಟರ್ ಬಾಕ್ಸ್
ನಮ್ಮದೇನು ಪ್ರಾಬ್ಲಮ್ ಕೇಳು, ನಮ್ಮದೇನು ಪ್ರಾಬ್ಲಮ್ ಇಲ್ಲ ಅಂತ ನೀವು ಹೇಳಿದ್ಮೇಲೆ ಈಗ ನೋಡ್ರಿ ಇದೇ ನಾಟಕ ಆಡಕಂತ ಬಂದಿರೋದು. ನೋಡ್ರಿ ಈ ನಾಟಕ ಮಾಡಕ್ಕೆ ಬಂದಿರೋದು ಸರ್ ಇವರು. ಬೆಳಗ್ಗೆನೆ ಹೋಗಂತ ಸಿಇ ಚೀಫ್ ಇಂಜಿನಿಯರ್ ಆರ್ಡರ್ ಮಾಡಿದ್ರೆ ಇಷ್ಟೊತ್ತಿಗೆ ಬಂದವ್ರೆ ಅಂತ ಹೇಳಿದ್ರೆ ಏನರ್ಥ? ಬೆಳಗ್ಗೆನೆ ಚೀಫ್ ಇಂಜಿನಿಯರ್ ಹೇಳಿದ್ರೆ 3/4 ಗಂಟೆ ಪವರ್ ಸಪ್ಲೈ ಹೊರಡೋಗೋ ಟೈಮಿಗೆ ಇವ್ರು ಬಂದವ್ರೆ ಅಂದ್ರೆ ಏನರ್ಥ? ಆಯ್ತು ನೀವ್ ಕೇಳಿ ಕ್ವಶನ್. ಚೀಫ್ ಇಂಜಿನಿಯರ್ ಬೆಳಗ್ಗೆನೆ ಹೇಳಿರೋದು, ಈಗ ಏನಕ್ಕೆ ಬಂದಾರ ಇವರು? ಕಳ್ಳಂಗೊಂದ್ ಪಿಳಿನೇ ಅಂತ ಅಂದ್ಬಿಟ್ಟು ಸುಕೇಶ ಇವತ್ತು ಇಲ್ಲ ಅಂತ ಅನ್ಬಿಟ್ಟು ಸೆಕ್ಷನ್ ಆಫೀಸರ್ ಅಂದ್ರೆ ಜೂನಿಯರ್ ಇಂಜಿನಿಯರ್ ಅಂತ ಯಾರಿರ್ತಾರೋ ಆ ಮಾರಯ್ಯ ಬರ್ಲಿವಂತೆ. ಹಂಗಾರೆ ಸುಕೇಶ ಯಾಕಡೆಯಿಂದ ಪ್ರತ್ಯಕ್ಷ ಆದ ವಿತ್ ಯೂನಿಫಾರ್ಮ್? ನಾವು ವಿತ್ ಯೂನಿಫಾರ್ಮ್ ಎಲ್ಲಿಂದ ಪ್ರತ್ಯಕ್ಷ ಆದ ಸುಕೇಶ? ಎಡಬ್ಬಲ್ಲಿ ಯಾರಿದಾರಲ್ಲ ಅಲ್ಲಿ ಆಕ್ಟಿಂಗ್ ಎಡಬ್ಬಲ್ಲಿ ಅವ್ರ ಹತ್ರ ಆ ಸೆಕ್ಷನ್ ಆಫೀಸರು ಯಾರು ಸುಕುಮಾರ ಅಂತ ಒಬ್ಬಿದ್ದ, ಅವನೇ ಇದ್ದಾನೋ ಅಥವಾ ಬೇರೆಯವ್ರು ಹೋಗೋದು ಗೊತ್ತಿಲ್ಲ. ಆ ಮಾರಾಯರು ಹೇಳಿದ್ರಂತೆ ಸುಕೇಶ ಇಲ್ಲ ಹಂಗಾಗಿ ಹೋಗಕ್ಕಾಗಕ್ಕಿಲ್ಲ ಅಂತ. ಈಗ ಸುಕೇಶ ಯಾಕಡೆಯಿಂದ ಪ್ರತ್ಯಕ್ಷ ಆದ ಇದುವರೆಗೆ? ಹೇಳ್ರಿ, ಇವ್ರು ಆಡ್ತಿರೋದು ನಾಟಕದ ನಾನು ಮಾತಾಡ್ತಿರೋದು ಸತ್ಯನೋ? ನೋಡಪ್ಪ, ಹಳೆ ಕಾಲದಲ್ಲಿ ಈಗ ಹಳೆ ಕಾಲದಲ್ಲಿ ಇದ್ರೆ ಈಗ ಎಡಬ್ಬಲ್ಲಿ ಬಂದಿದ್ರಲ್ಲ ಅವಾಗ ಈ ಡಬ್ಬ ಇದೆಯಲ್ಲ, ಈ ಡಬ್ಬದ ಮುಚ್ಚುಳ ನಾವು ಹಾಕೇ ಇರಲಿಲ್ಲ, ಬಿಚ್ಚಿ ಇಟ್ಬಿಟ್ಟಿದ್ದು ಆಯ್ತಾ. ಅದನ್ನ 2 ದಿನ ನಾನು ರನ್ ಮಾಡಿದ ಮೇಲ್ಗಡೆ ಓಕೆ ಎಲ್ಲ ಎವ್ರಿಥಿಂಗ್ ಈಸ್ ಓಕೆ ಅನ್ನೋ ಅಂತ ಗೊತ್ತಾದ್ಮೇಲೆ ಈ ಡಬ್ಬದ ಕವರ್ನ ನಾನು ಕ್ಲೋಸ್ ಮಾಡಿದ್ದು ಸರ್. ಈ ಸ್ಟಾರ್ಟರ್ ಕ್ಲೋಸ್ ಮಾಡಿದ್ದು. ಈಗ ಮತ್ತೆ ಹೇಳ್ತೇನೆ ಸ್ಟಾರ್ಟರ್ ಸರಿ ಇಲ್ಲ ಅಂತ. ಎವ್ರಿ ಟೈಮ್ ಹಿಂಗನೆ ಜಂಪರ್ ಹೋಗಿದೆ ಅನ್ನೋದು, ಅದೋಗಿದೆ ಅನ್ನೋದು ಎಲ್ಲ ಬರೀ ಸುಳ್ಳು. ಈಗ ಇದು ಕಾಮನ್ ಡೈಲಾಗು, ಇವೊಂದು ಕಾಮನ್ ಡೈಲಾಗು ಆಯ್ತಾ. ಒಂದಿನ ಇದೆ ರಿಪೇರಿ ಮಾಡ್ಬಿಟ್ಟ ಆಯ್ತಾ, ಎಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಅವ ಇಲ್ಲಿಗೆ ಬರ್ಲೇ ಇಲ್ಲ. ಈ ಮಾರಯ್ಯ ಇಲ್ಲಿಗೆ ಬರ್ಲೇ ಇಲ್ಲ. ಮೋಟ್ರ್ ಸರಿ ಆಯ್ತು. ಹೆಂಗ್ರಪ್ಪ ಹಿಂಗೇನು ಈಗ ಹೇಳ್ತಾವನಲ್ಲ ನಿಮ್ಮ ಸ್ಟಾರ್ಟರ್ ಸರಿ ಇಲ್ಲ ಅಂತ, ಸೇಮ್ ಡೈಲಾಗ್ ಹಿಂಗೆ ಹೊಡೆದೋಗಿದ್ದ. ಆಮೇಲೆ ಇಲ್ಲಿಗೆ ಬರ್ದಲೆ, ಈ ಜಾಗಕ್ಕೆ ಬರ್ದಲೆ ಮೋಟ್ರು ಇಲ್ಲಿ ಕೇಳಿ ಸರ್ ಈ ಮಾರಾಯ ಸುಕೇಶ ಅನ್ನೋ ಲೈನ್ ಮನ್ನು ಈ ಜಾಗಕ್ಕೆ ಬರ್ದಲೇನೆ ಈಗ ಸರಿ ಮಾಡಿದೀನಿ, ಆನ್ ಮಾಡಿ ಮೇಡಮ್ ನಾನು ಅಲ್ಲಿಗೆ ಬರೋದ್ ಬೇಕಾಗಿಲ್ಲ ಅದಕ್ಕೆ ಆನ್ ಆಯ್ತು. ಆವಾಗ ಈಗ ಸ್ಟಾರ್ಟರ್ ಹೆಂಗ್ ಸರಿ ಆಯ್ತು ಆಟೋಮೆಟಿಕಲಿ? ಈಗ ಬಿಚ್ಚಿ ನೋಡಿ ಅಂತ ಹೇಳ್ತಿದ್ದೀನಿ, ಬಿಚ್ಚಿ ನೋಡಕ್ಕೆ ಇವ್ರು ಕೊಡ್ತಿರೋ ಸ್ಟೇಟ್ಮೆಂಟ್ಗೆ ಇವ್ರು ಪ್ರೂವ್ ಮಾಡ್ಬೇಕಲ್ವಾ ಇದನ್ನ, ಸ್ಟಾರ್ಟರ್ ಸರಿ ಇದೆಯೋ ಹಾಳ್ಬಿದೋಗಿದ್ಯೋ ಅಂತ. ಈ ಸ್ಟಾರ್ಟರ್ ಸರಿ ಇಲ್ಲ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿ ಇಒ ಇದಾರಲ್ಲ ಅವ್ರು ಫಂಡ್ ಮಾಡ್ತಾರೆ. ಇದು ಪೂರಾ ಬೋರ್ಡ್ ಫಂಡ್ ಮಾಡಿರೋದು ಅವ್ರೇನೆ. ಹಾ, ನನ್ನ ಹತ್ರ ಟ್ಯಾಕ್ಸ್ ಇಸ್ಕೊಂಡ್ರಲ್ಲ, ನನ್ನ ಹತ್ರ ಹೋಮ್ ಟ್ಯಾಕ್ಸ್ ಇಸ್ಕೊಂಡಿದ್ದಾರೆ ಸರ್. ಈಗ ಇಲ್ಲಿ ಕೇಳಿ, ಈಗ ಇವ್ರು ಈಗ ಸ್ಟಾರ್ಟರ್ ಸರಿ ಇಲ್ಲ ಅಂತ ಹೇಳಿದ್ರೆ ತಗೊಬರ್ಲಿ ಸರ್, ಸ್ಟಾರ್ಟರ್ ಇರ್ಲೇನೆ ಇಒ ಕೈಲಿ ತಗೊಂಡೋಗ್ಲಿ, ಇದಿಲ್ಲ ಇಟ್ಟು ಹೋಗ್ಬೇಕು. ಇದು ಸರಿಯಾಗಿದ್ಯೋ ಹಳಬಿದ್ದೋಗಿದ್ಯೋ ಅಂತ ಇವ್ರಿಗೆ ಪವರ್ ಸಪ್ಲೈ ಇಲ್ವೋ, ಇವ್ರು ಬೇಕು ಅಂತಾನೆ ವೋಲ್ಟ್ ಮೀಟರ್ ಇವ್ರು ಬೇಕಂತಲೇ ವೋಲ್ಟ್ ಮೀಟರ್ ತಗೋಬರಲ್ಲ. ವೋಲ್ಟೇಜ್ ಸರಿಯಾಗಿದೆಯೋ ಚೆಕ್ ಮಾಡಕ್ಕೆ ಇವ್ರು ಬೇಕಾದ್ರೆ ಯಾಕೆ ಬಂದಾರೆ ವಿತೌಟ್ ವೋಲ್ಟ್ ಮೀಟರ್? ತೋರ್ಸಪ್ಪ ನಿಮ್ದು ವೋಲ್ಟೇಜ್ ಕೇಳ್ರಿ. ಇವ್ನ ಹ್ಯಾಂಕ್ಸ್ ತಂದಿರೋದು ಹ್ಯಾಂಕ್ಸ್ ಮೀಟರ್, ನಮಗೆ ಬೇಕಾಗಿರೋದು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಇಲ್ದಲೆ ಯಾಕೆ ಬರ್ತಾರೆ ಇವ್ರು? ಭುವನೇಶ, ವೋಲ್ಟ್ ಮೀಟರ್ ಇಲ್ದಲೆ ಏನಕ್ಕೆ ಬರ್ತೀರಿ ನೀವು ಲೈನ್ ಮ್ಯಾನ್ಗಳಲ್ಲಿ ವೋಲ್ಟೇಜ್ ಚೆಕ್ ಮಾಡಕ್ಕೆ? ಮಾನ ಮರ್ಯಾದೆ ಒಂದಿಲ್ಲ. ಲಾಸ್ಟ್ ಟೈಮ್ ಏಡಬಲ್ಲಿ ಶ್ರೀನಿವಾಸ್ ಬಂದಿದ್ದಾಗ ಸಮಾಧಾನ, ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಕೇಳ. ಅದೇ ಮತ್ತೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ, ನಿಮ್ಮಿಂದಲೇ ಸತ್ತೋಯ್ತೀನಿ ನಾನು. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಸರ್ ಆಯ್ತಾ. ನನ್ನ 3-4 ದಿನದಿಂದ ಊಟ ಮಾಡಿಲ್ಲ. ನಿಮ್ಮಿಂದಾಗ ನಿಮ್ ಪೊಲೀಸರು ಮತ್ತೆ ಜುಡಿಷಿಯರಿಯಿಂದ ಆಗಿರೋದು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಆಯ್ತಾ. ನೋಡ್ರಿ ಬಂದವ್ರಿ ನಾಟಕ ಆಡಕ್ಕೆ ಇಲ್ಲಿ ಯಾರಿಂದ ನನ್ನ ಜೀವನ ನರ್ಕ ಆಗಿದೆಯೋ, ಯಾರು ಕಾಸ್ ಆಫ್ ಆಕ್ಷನ್, ಈ ಸೆಸ್ಕಿನ ಕಳ್ಳ ಲೈನ್ ಮನ್ಗಳು ಮತ್ತೆ ಸೆಕ್ಷನ್ ಆಫೀಸರ್ಗಳು. ಅದ್ರ ಮೇಲ್ಗಡೆ ನಮ್ಮ ಕಡೆಯಿಂದ ಎಡಬಲ್ಲಿ ಅಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಡಿಸ್ಕನೆಕ್ಟ್ ಮಾಡಿ ಅಲ್ಲಿ ಟ್ಯಾಪ್ ಮಾಡಿದ್ದೆ, ಇವನ್ನ ಡಿಸ್ಕನೆಕ್ಟ್ ಮಾಡಿದ ಮೇಲ್ಗಡೆ ನನ್ನ ಮೋಟರ್ ಚಂದ ಓಡ್ತು ಆಯ್ತಾ. ಅಲ್ಲ ಇವ್ರು ಬರೋವಾಗ್ಲೇನೆ ವೋಲ್ಟೇಜ್ ಪ್ರಾಬ್ಲಮ್ ಅಂತ ಇರೋವಾಗ ವೋಲ್ಟ್ ಮೀಟರ್ ಇಲ್ದಲೆ ಏನ್ ಕಡಿಯಕ್ ಬಂದವ್ರು ಇಲ್ಲಿ 3 ಜನ ಯೂನಿಫಾರ್ಮ್ ಹಾಕೊಂಡು ಯಾಕ ಬಂದಿದ್ದೀರಿ? ವೋಲ್ಟ್ ಮೀಟರ್ ಇದ್ರೆ ಹೇಳ್ಬಿಡಾಯ್ತು. ಈ ಮನುಷ್ಯನ ನಾನು 19ರಲ್ಲಿ ಇವ್ರು ಫೈಲ್ ಮಾಡಿದ್ರು ಕೇಸ್ ಅಂಡ್ ಕೌಂಟ್ರು ಅರ್ಕೊಂಡು ಪೊಲೀಸರು, ಅದ್ರಲ್ಲಿ ಇವನ್ನ ಕರ್ಸ್ತೀನಿ ನಾನು ಎವಿಡೆನ್ಸ್ ಬಾಕ್ಸಿಗೆ. ಹೇಳ್ಬಿಡ್ಲಿ ಇವನ ಏನೇನು ಇವ ಸುಳ್ಳು ಹೇಳ್ತಾನಲ್ಲ ಒಂದೊಂದು, ಅದಕ್ಕೆಲ್ಲ ನನ್ನ ಹತ್ರ ಹಿಂಗೆ ವಿಡಿಯೋಗಳು ಮಾಡಿಟ್ಟಿರೋ
ಆಯ್ತು ಮೇಡಮ್. ಈಗ ಒಂದ್ ಸೆಕೆಂಡ್ ಕಟ್ ಮಾಡಿ ಸಾಕು. ಈಗ ಅಲ್ಲ ಎಷ್ಟಲ್ಲ ಎಂತ ರೆಕಾರ್ಡ್ ಮಾಡಿದ್ರೆ ನಿಮ್ಗೆ ಏನಾರ ಪ್ರಾಬ್ಲಮ್ ಆಯ್ತದೆ. ಏನೋ ಬೇರೆ ಮಾತಾಡ್ಬೇಕು ಹಂಗಾಗಿ ಅಲ್ಲ ಏನ್ ಪ್ರೈವಸಿ ಅಂತದ್ದು? ಪ್ರೈವಸಿ ಇರಂಗಿಲ್ಲ. ಏನೋ ಒಂದ್ ಬೇರೆ ಮಾತಾಡ್ಬೇಕು ಅದನ್ನ. ಅಲ್ಲ ಈಗ ವೋಲ್ಟ್ ಮೀಟರ್ ತರ ಕೇಳಿ ಅವನಿಗೆ. ಇವನ ಬಂದವನಲ್ಲ ಇವನು ಭುವನೇಶ. ಹಳೆ ಕಾಲದಲ್ಲಿ ಇವ ನನಗೆ ಮಾಡಬಾರ್ದೆಲ್ಲಾನು ನಾಯಿ ಕೆಲಸಗಳ ಮಾಡೋಗಿದ್ದು ಸಂತೋಷ ಸೇರ್ಕೊಂಡು. ಹಾ ಶಬಾಷ್. ಇದನ್ನೆಲ್ಲ ನಾನು ಕೋರ್ಟಲ್ಲಿ ಹೇಳ್ತೀನಿ, ಬರ್ಕೊಡ್ತೀನಿ ಪೇಪರ್ ಮೇಲೆ. ಬಾರ ಏನ ನೀನು ಕೊಟ್ರ ತಂದಾರೆ ಅಂತ ಅಂದ್ಬಿಟ್ಟು. ಹಾ ನಿಮ್ಮ ಎಡಬಲಿ ಬಿಟ್ಟೋಗಿರೋ ಎಡಬಲಿ ಶ್ರೀನಿವಾಸ್ ಅವ್ರ ಬಾಯಲ್ಲಿ ಹೇಳಿಸ್ಬಿಡ್ತೀನಿ. ಅವ್ರ ಬಾಯಲ್ಲಿ ಹೇಳಿಸ್ಬಿಡ್ತೀನಿ. ನೀವೇನ್ ಮಾಡಿದಿರ ನಂಗೆ ಇಲ್ಲಿ ತನಕ. ಅದೇ ನೋಡ್ರಪ್ಪ ಕೂಲ್ ಮಾಡಿಸ್ತಾವ್ರಂತ ಇವಾಗ ನನ್ನ ಮೋಟರು. ನೀವೇ ನಿಮ್ಮ ಕೈಯಾರೆ ಆನ್ ಮಾಡಿ ಅನ್ನೋ ನಾಟಕ ಬೇರೆ ಅಡಿಷನಲ್ ನೀವು ಬರೋಕಿನ್ನ ಮುಂಚೆ ಬೇಕಂತ ಇವ್ರಿಗೆಲ್ಲ ಗೊತ್ತು ಮೊದಲೇ. ಆ ವೈರ್ ಇವ್ರು ಏನ್ ಹಾಕಿದ್ರಲ್ಲ ಸರ್ ಇಲ್ಲಿ ಫ್ಯೂಸ್ಗೆ, ಇದ್ರೊಳಗಡೆ ವರ್ಕ್ ಆಗೋದಿಲ್ಲ ಅಂತ ಇವ್ರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಇರೋದೇ ವೋಲ್ಟೇಜ್ ಎಷ್ಟೊಂದು ಲೋ. ಇದ್ರಲ್ಲಿ ವರ್ಕ್ ಆಗದಲೆ ಇದ್ರ ಡಬಲ್ ದ ಸೈಜ್ ಕೇಬಲ್ ನ ಇವರೇನೆ ವೈಂಡಿಂಗ್ ವೈರ್ ಅಂತಾರೆ, ಮೋಟ್ರಿಗೆ ಹಾಕ್ತಾರೆ ಕೆಳಗಡೆ. ಅದಕ್ಕೇನಂತಾರೆ ವಾಟರ್ ಪ್ರೂಫ್ ವೈರ್. ಅದನ್ನ ಉಜ್ಜಿ ನನ್ನ ಹತ್ರನೇ ಸ್ಟ್ಯಾಂಡ್ ಪೇಪರ್ ಇಟ್ಕೊಂಡು ಇವನೇ ಉಜ್ಜವನೆ. ನೀವೇ ಹಾಕೊಂಡಿದೀರ ಅಂತ ನನಗೆ ಹೇಳ್ತಾನೆ. ಅಷ್ಟೊಂದೆಲ್ಲ ಕೆಲಸ ಮಾಡಕ್ ನನಗಾಯ್ತದ ಎಲ್ಲಾರ ಕೇಳ್ರಿ. ಇವ್ರೊಬ್ಬನೇ ಅಲ್ಲ, ಈ ಜೊತೆಲಿ ಇನ್ನೊಬ್ರು ಯಾರೋ ಇದ್ರು. ಇಲ್ಲಿ ಅವತ್ತು ಅಸಿಸ್ಟೆಂಟ್ ನಿಮ್ಮ ASI ದೇವರಾಜ್ ಇದಾರಲ್ಲ, ನಿಮ್ ASI ದೇವರಾಜ್ ಅವ್ರು ಇದ್ರು ಇವ ಬಂದಂಗ ಮಾಡ್ದಾಗ. ನೋಡ್ರಿ ಇವ್ರಿಗೆ ಇನ್ನೊಂದು ಇವೆಂಟ್ ಬಂತು ಆಗ್ಲೇ. ಇದು ಫೇಕೋ ಸತ್ಯವೋ ದೇವರ ಬಲ್ಲ. ಅಲ್ಲ ಅವ್ರು ಮಾಡಿರೋದೇ ನನ್ಗೆ 8 ಸಲ ಮಾಡಿದಿರಲ್ವಾ ನೀವು. ನನಗೇನೆ ಎಷ್ಟೊಂದ್ಸಲ ಫೇಕ್ ಇದು 112 ಇದು ಕಾಲ್ ರೇಸ್ ಮಾಡಿದ್ದಾರೆ ಇವರು ಪೊಲೀಸರು. PSIಗಳೇ ಮಾಡ್ತಾರೆ, ASIಗಳೇ ಮಾಡ್ತಾರೆ. ಅಸಹ್ಯದ ಒಂದು ಸರ್ವಿಸ್ ಕಂಡ್ರ ಈ ಪೊಲೀಸರು. ಏಪ್ಪ ನೀ ನಾಟಕ ಆಡ್ಬೇಡ. ವೋಲ್ಟ್ ಮೀಟರ್ ಅಲ್ಲ, ಚೇರ್ ಏನ್ ಮಾಡಕ ನಿಂಗೆ ಬೇಕಾಗಿಲ್ಲ. ನೀವೇನೇನ್ಬೇಕು ಎಲ್ಲ ತರಬೇಕು ನೀವೇನೆ. ಚೇರು ಮತ್ತೆ ಏಣಿ ಮತ್ತೆ ಎಕ್ಸೆಟ್ರಾ ಎಲ್ಲ ತಗಬಾವು. ಏನೂ ಬೇಡ, ವೋಲ್ಟ್ ಮೀಟರ್ ತಗಬನ್ನಿ, ವೋಲ್ಟೇಜ್ ಚೆಕ್ ಮಾಡು. ಆಗಲ್ಲ ಕಂಡ್ರಪ್ಪ, ಕೂತ್ಕೊತೀನಿ ಅಲ್ಲಿ ನಾನು. ವೋಲ್ಟ್ ಮೀಟರ್ ತಗೊಂಬಂದ್ರೆ ಇವ್ರದ್ದು ಕತೆ ಏನು ಅಂತ ತೋರ್ಸ್ಬಿಡ್ತೀನಿ. ಈಗ ನಾನು ಸ್ಟಾರ್ಟರ್ ಸರಿ ಇಲ್ಲ ಅಂತವ್ರಲ್ಲ ಸರ್, ನೀವು ಹೊಸದೊಂದು ಸ್ಟಾರ್ಟರ್ ತಗೊಂಬನ್ನಿ, ನೀವೇ ತಗೊಂಡೋಗ್ರಂತೆ ವಾಪಸ್. ಇವನ ಮಾತು ಸುಳ್ಳು ಅಂತ ಬಿಟ್ಟು ನಾ ಪ್ರೂವ್ ಮಾಡ್ಬೇಕು, ಇವತ್ತೇ ಮಾಡ್ಬೇಕು. ಮಾಡ್ಲಿ ಇವಾಗ ಮಾಡ್ಲಿ ಕಾಲ್, ಇವಾಗ ಮಾಡೋ ಕಾಲು ಕೊಟ್ಟು ಕಳಿಸ್ತಾರೆ ಹೊಸ ಸ್ಟಾರ್ಟರ್. ಅವೆಲ್ಲ ಬೇಕಾಗಿಲ್ಲ. ಯಾವ್ದಾರು ಒಂದು ರನ್ನಿಂಗ್ ಸ್ಟೇಜ್ ಅಲ್ಲಿ ಇರೋ ಒಂದು ಯಾವ್ದಾರು ಮೋಟರ್ ಸ್ಟಾರ್ಟರ್ ಕೇಳಿ. ಯಾಕಂತ ಹೇಳಿದ್ರೆ ನೀನ ಅಲಿಗೇಷನ್ ಮಾಡಿದ್ಯಲ್ಲ ನಿಮ್ಮ ಸ್ಟಾರ್ಟರ್ ಹಾಳಾಗಿದೆ ಅಂತ ಬಿಟ್ಟು ಕೇಳಿ. ಇರ್ಬೋದು ಅಂತ ಅಡ್ಗೋಡೆ ಮೇಲೆ ದೀಪ ಇಡಕ್ಕಲ್ಲ ನಿನ್ನ ಇಟ್ಟಿರೋದು. ಅಡ್ಗೋಡೆ ಮೇಲೆ ದೀಪ ಇಡಕ್ಕಲ್ಲ ನಿನ್ನ ಇಟ್ಟಿರೋದು. ಕೆಲ್ಸಕ್ಕೆ ಇಲ್ಲಿ ಸೆಸ್ಕಿಂದ ಸಂಬಳ ತಗೋತಿದ್ಯಾ ಅಂದ್ರೆ ನ್ಯಾಯ ನೀತಿಲಿ ಕೆಲಸ ಮಾಡ್ಬೇಕು ನೀವು ಇಲ್ಲಿ.